ನಮಸ್ಕಾರ. ಭಜಿಸುವವರ ಕಲ್ಪವೃಕ್ಷವೂ ನಮಿಸುವವರ ಕಾಮಧೇನುವೂ ಆದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ 345ನೇ ಆರಾಧನಾ ಉತ್ಸವ ಇದು. ಈ ಹೊತ್ತು ಸಾಕ್ಷಾತ್ ರಾಯರೇ ದಿವ್ಯ ಸ್ವರೂಪದಲ್ಲಿ ಬಂದು ನೆನೆವ ಭಕ್ತರನ್ನ ಕಂಡು ಹರಿಸ್ತಾರಂತೆ. ಇಂತಹ ಸುದಿನದಲ್ಲಿ ರಾಯರನ್ನ ಸ್ಮರಿಸೋದೇ ನಮ್ಮ ಸೌಭಾಗ್ಯ. ಮಂತ್ರಾಲಯ ಮೈ ಮನಸ್ಸುಗಳನ್ನು ಪಾವನವಾಗಿಸುವ ಪರಮದಿವ್ಯ ಕ್ಷೇತ್ರ. ಈ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯದ ರಾಘಪ್ಪ ಅನ್ನುವಂಥ ನಾಣ್ಣುಡಿಯೇ ಇದೆ. ಭಕ್ತರು ರಾಯರನ್ನ ಗುರುಗಳು ಎಂಬುದಕ್ಕಿಂತ ಹೆಚ್ಚಾಗಿ ತಮ್ಮನ್ನ ಪೊರೆವ ದೀನ ಬಂಧುವೆಂದೇ ನಂಬಿದ್ದಾರೆ. ಮಂತ್ರಾಲಯವ ಮಾಡಿ ಹೃದಯ ಬೃಂದಾವನವ ಮಾಡಿ ಭಕ್ತಿ ಎನ್ನುವ ತುಂಗೆಯಲ್ಲಿ ಈಜುತ್ತಿರುವ ಸಮಯದಲ್ಲಿ ಜ್ಯೋತಿ ತುಂಬುವುದು, ಕಂಗಳ ಕಾಂತಿ ತುಂಬುವುದು. ಉಸಿರು ಉಸಿರಲಿ ರಾಘವೇಂದ್ರನ ಸ್ಮರಣೆ ಬೆರೆತಿರಲಾಗ ಆ ಉಸಿರು ಉಸಿರಲಿ ರಾಘವೇಂದ್ರನ ಸ್ಮರಣೆ ಬೆರೆತಿರಲಾಗ ಪ್ರಭೆಯಲಿ ಗುರುವು ಕಾಣಿಸುವ, ಬ್ರಹ್ಮಾನಂದ ತೋರಿಸುವ. ಮನವ ಮಂತ್ರಾಲಯವ ಮಾಡಿ ಹೃದಯ ಬೃಂದಾವನವ ಮಾಡಿ ಭಕ್ತಿ ಎನ್ನುವ ತುಂಗೆಯಲ್ಲಿ ಈಜುತ್ತಿರುವ ಸಮಯದಲ್ಲಿ ಜ್ಯೋತಿ ನಂಬಿದ ಭಕ್ತರ ಕೃಪಾಸಿಂಧುವಾದ ರಾಯರು ಅವತರಿಸಿದ್ದು ತಮಿಳುನಾಡಿನ ಕುಂಭಕೋಣಂನಲ್ಲಿ. ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು ಅಂತಲೇ ಪ್ರಸಿದ್ಧರಾದಂಥ ಗುರುಗಳು, ಮಹಾ ಯತಿವರೇಣ್ಯರು. ಇಂಥ ಸ್ವಾಮಿಗಳ ಅವತಾರವಾಗಿದ್ದು ತಮಿಳುನಾಡಿನ ಭುವನಗಿರಿ ಅನ್ನುವಲ್ಲಿ. ಶಾಷ್ಟಿಕ ವಂಶದ ಬೀಗಮುದ್ರೆಯ ಮನೆತನದಲ್ಲಿ ತಿಮ್ಮಣಾಚಾರ್ಯರು ಹಾಗೂ ಗೋಪಿಕಾಂಬ ಅನ್ನುವಂಥ ದಂಪತಿಗೆ ವೆಂಕಟೇಶ್ವರನ ಅನುಗ್ರಹದಿಂದಾಗಿ ಒಂದು ಮಗುವಾಯಿತು. ಆ ಮಗುವಿಗೆ ವೆಂಕಟನಾಥ ಅಂತ ಹೆಸರಿಟ್ಟರು. ಆ ಪುಟ್ಟ ವಯಸ್ಸಿನಲ್ಲೇ ಅದ್ವಿತೀಯ ಪ್ರತಿಭೆ ಹಾಗೂ ಶಾಸ್ತ್ರಾಸಕ್ತಿಯನ್ನು ಕಂಡು ಆತನಿಗೆ ಚಿಕ್ಕ ವಯಸ್ಸಿನಲ್ಲೇ ಬ್ರಹ್ಮೋಪದೇಶ ಸಂಸ್ಕಾರವನ್ನು ನೆರವೇರಿಸಿದ್ದರು. ಕಾಲಾನಂತರ ಸರಸ್ವತಿ ಅನ್ನುವವರ ಜೊತೆ ವಿವಾಹ ಕಾರ್ಯವೂ ನೆರವೇರಿತು. ವಿವಾಹ ನಂತರ ವೆಂಕಟನಾಥರು ಆಧ್ಯಾತ್ಮದ ಜಾಡಿಗೆ ಹೊರಳಿದ್ದರು. ಹೀಗಿರುವಾಗ ಒಂದು ದಿನ ಸಾಕ್ಷಾತ್ ಸರಸ್ವತಿಯೇ ಬಂದು ಸನ್ಯಾಸಕ್ಕೆ ಪ್ರೇರಣೆಯನ್ನು ನೀಡಿದ್ದಳು. ಕ್ರಿಸ್ತಶಕ 1614ನೇ ದುರ್ಮುಖಿ ನಾಮ ಸಂವತ್ಸರದ ಫಾಲ್ಗುಣ ಶುದ್ಧ ಬಿದಿಗೆಯ ದಿನ ಶ್ರೀ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ದೀಕ್ಷೆ ಸಿಕ್ಕಿತ್ತು. ಅಂದು ವೆಂಕಟನಾಥರು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಪೀಠವನ್ನು ಅಲಂಕರಿಸಿದ್ದರು. ಯತಿಸ್ಥಾನ ಅಲಂಕರಿಸಿದ ಮೇಲೆ ಸಾಮಾಜಿಕ ಕಾಳಜಿ ಜಾಗೃತವಾಗಿ ದೇಶ ಸಂಚಾರ ಕೈಗೊಳ್ತಾರೆ. ಅಷ್ಟರಲ್ಲಾಗಲೇ ರಾಯರ ಪವಾಡ, ರಾಯರ ಶಕ್ತಿ, ರಾಯರ ಕಾರುಣ್ಯ ಎಲ್ಲವೂ ಜನರ ಅನುಭವಕ್ಕೆ ಬಂದಿರತ್ತೆ.